ಖ್ಯಾತ ಸಿನಿಮಾ ಸಂಭಾಷಣೆಕಾರನಿಗೆ ಹೃದಯಾಘಾತ ಸಂಭವಿಸಿದೆ. ಹೃದಯಾಘಾತದಿಂದ ಟಿ.ಜಿ. ನಂದೀಶ್ ಅವರು ನಿಧನರಾಗಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಮೂಲದ ನಂದೀಶ್ ಇಂದು ಮಧ್ಯಾಹ್ನ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇನ್ನು ಹೃದಯಾಘಾತದಿಂದ 37 ವರ್ಷದ ಟಿ.ಜಿ. ನಂದೀಶ್ ನಿಧನರಾಗಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಮೂಲದ ನಂದೀಶ್ ಇವತ್ತು ಮಧ್ಯಾಹ್ನ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಬರಹಗಾರರಾಗಿ ನಂದೀಶ್ ಅವರು ಕೆಲಸವನ್ನ ಮಾಡ್ತಾ ಇದ್ರು, ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇತ್ತೀಚೆಗಷ್ಟೇ ಮೃತಪಟ್ಟಿರುವಂತಹ ದಿಲೀಪ್ ಅವರ ಜೊತೆ ಸಹಿತ ಇವರು ಸಹ ನಿರ್ದೇಶಕರಾಗಿ ಕೆಲಸವನ್ನು ಸಹಿತ ಮಾಡಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಇವರು ಸಾವನ್ನಪ್ಪಿರುವಂಥದ್ದು ಅವರ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ, ಆಪ್ತರಿಗೆ ಬರಸಿಡಿಲು ಬಡದಂತಾಗಿದೆ. ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಶ್ರಮಿಸ್ತಾ ಇದ್ರು ನಂದೀಶ್ ಅವರು. ಸಾಕಷ್ಟು ಸಂಭಾಷಣೆ ಮತ್ತು ಚಿತ್ರಕಥೆ ಬರೆದು ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ. ಪತ್ನಿ, 2 ಮಕ್ಕಳನ್ನ ಬಿಟ್ಟು ಅಗಲಿರುವ ನಂದೀಶ್ ನಿಧನಕ್ಕೆ ಸಾಹಿತಿ ಕವಿರಾಜ್ ಸೇರಿ ಹಲವರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ಧಾರಾವಾಹಿಗಳಲ್ಲಿ ಎಲ್ಲರೂ ನಟರನ್ನು ಗುರುತಿಸ್ತಾರೆ, ಕಲಾವಿದರನ್ನು ಗುರುತಿಸ್ತಾರೆ. ಹಿಂದುಗಡೆ ಆ ಒಂದು ಕಥೆಗೆ ಸಾಕಷ್ಟು ಕಷ್ಟಪಟ್ಟಂಥವರು, ಶ್ರಮಿಸಿದಂಥವರು, ಹಗಲು ರಾತ್ರಿ ನಿದ್ದೆ ಬಿಟ್ಟು ಈ ರೀತಿ ಕತೆ ಬರೆದಂಥವರು, ಸಂಭಾಷಣೆ ಬರೆದಂಥವರು, ಡೈಲಾಗ್ ಬರೆದಂಥವರನ್ನು ಅತಿ ಹೆಚ್ಚಾಗಿ ಯಾರೂ ಗುರುತಿಸೋದಿಲ್ಲ. ಅಂಥದ್ರಲ್ಲೂ ಸಹಿತ ಸಾಕಷ್ಟು ಕಷ್ಟ ಬಿದ್ದು ಚಿತ್ರರಂಗದಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಒಂದಿಷ್ಟು ಹೆಸರನ್ನು ಗಳಿಸಿದ್ರು, ಅದ್ಭುತವಾಗಿ ಗುರುತಿಸಿಕೊಂಡಿದ್ರು ನಂದೀಶ್ ಅವರು. ಈಗ ದಿಢೀರನೆ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಅವರ ಕುಟುಂಬಸ್ಥರಿಗೆ, ಆಪ್ತರಿಗೆ ಎಲ್ಲರಿಗೂ ಕೂಡ ಅಚ್ಚರಿ ಕೂಡ ಮೂಡಿರುವಂಥದ್ದು. ಜೊತೆಗೆ ದಿಲೀಪ್ ರಾಜ್ ಅವರು ಈಗಾಗಲೇ ನಿಧನರಾಗಿದ್ದಾರೆ. ಅವರ ಜೊತೆಯೂ ಸಹಿತ ಸಹ ಕಲಾವಿದರಾಗಿ, ಅಂದರೆ ಸಹ ನಿರ್ದೇಶಕರಾಗಿ, ಮುಖ್ಯವಾಗಿ ಸಹ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಸಂಭಾಷಣೆಕಾರರಾಗಿ, ಧಾರಾವಾಹಿಗಳಲ್ಲೂ ಸಹಿತ ಇವರು ಡೈಲಾಗ್ಸನ್ನು ಬರೆಯೋದಾಗಿರ್ಬೋದು, ಸಂಭಾಷಣೆ ಬರೆಯೋದಾಗಿರ್ಬೋದು, ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ರು. ದಿಢೀರನೆ ಇವತ್ತು ಬೆಳಗ್ಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಅದು ಗ್ಯಾಸ್ಟ್ರಿಕ್ ಅಂತ ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಅದಾದ ನಂತರ ಇವರಿಗೆ ದಿಢೀರನೆ ಹೃದಯಾಘಾತ ಸಂಭವಿಸುತ್ತೆ. ಇದರಿಂದ ಅವರ ಕುಟುಂಬಸ್ಥರು, ಸ್ನೇಹಿತರು, ಆಪ್ತರು ಎಲ್ಲರಿಗೂ ಕೂಡ ಬರಸಿಡಿಲು ಬಡದಂತಾಗಿದೆ. ಮುಖ್ಯವಾಗಿ ಸಾಕಷ್ಟು ಸಿನಿಮಾಗಳಾಗಿರಲಿ ಅಥವಾ ಧಾರಾವಾಹಿಗಳಲ್ಲಾಗಿರಲಿ, ಹಿಂದುಗಡೆ ಯಾರೆಲ್ಲ ಕೆಲಸ ಮಾಡ್ತಾರೆ ಚಿತ್ರಕ್ಕೋಸ್ಕರ, ಸಿನಿಮಾಗೋಸ್ಕರ, ಧಾರಾವಾಹಿಗೋಸ್ಕರ, ಹಿಂದುಗಡೆ ಸಂಭಾಷಣೆ ಬರೆಯುವಂಥವ್ರನ್ನ ಅತಿ ಹೆಚ್ಚಾಗಿ ಗುರುತಿಸೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಇವ್ರದ್ದೇ ಆದಂಥ ಒಂದು ಹೆಸರನ್ನು ಗಳಿಸ್ಕೊಂಡಿದ್ರು. ಇಂದಿನ ದಿನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ.